ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಅಂಕಣಕಾರ, ಲೇಖಕ. ಇದು ನನ್ನ ವಿಡಿಯೋ ಅಂಕಣ ವಿಶ್ವವಾಣಿ ಸ್ಪೆಷಲ್ ವಾಹಿನಿಯಲ್ಲಿ. ಇತ್ತೀಚೆಗೆ ಎಸ್.ಆರ್. ರಾಮಸ್ವಾಮಿಗಳು ನಿಧನರಾದರು. ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬಹುದು. ಬಹಳ ದೊಡ್ಡ ವಿದ್ವಾಂಸರವರು. ಆ ಬಗೆಯ ಆ ಮಟ್ಟದ ವಿದ್ವಾಂಸರು ಬಹಳ ಅಪರೂಪ ಅಂತಲೇ ಹೇಳ್ಬೋದು. ಅವರ ಚಿಂತನೆಗಳು ಬಹಳ ವಿಶಿಷ್ಟವಾಗಿದ್ದವು. ತುಂಬ ಅಧ್ಯಯನ ಅವರದ್ದು. ಅನೇಕ ಕ್ಷೇತ್ರಗಳಲ್ಲಿ ಅವರು ಅಧ್ಯಯನ ಮಾಡ್ತಾಯಿದ್ರು. ಆಮೇಲೆ ಅವರ ಬರವಣಿಗೆನಲ್ಲಿ ಏನು ಅಂತ ಹೇಳಿದ್ರೆ ಅಪರೂಪದ ಸಾಲುಗಳನ್ನು ನಾವು ನೋಡ್ಬೋದಾಗಿತ್ತು. ಏನಂತ ಹೇಳಿದ್ರೆ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗಿದೆ ಹಾಗೆ ಅಂತ. ನಮ್ಮ ಪರಂಪರೆ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಮಗೆ ಒಳ್ಳೆಯ ಚಿತ್ರ ಸಿಗೋದೇ ಇಲ್ಲ ನಮ್ಮ ಪ್ರಚಲಿತ ಪಠ್ಯಪುಸ್ತಕಗಳಲ್ಲಿ. ಹಾಗಾಗಿ ಏನು ನಿಜವಾಗಿ ನಡೆದಿದೆ, ಏನಾಯಿತು, ಪರಂಪರೆಯಲ್ಲಿ ಏನಾಗಿದೆ, ಇತಿಹಾಸದಲ್ಲಿ ಏನಾಗಿದೆ, ಈ ಎಲ್ಲದಕ್ಕೂ ಕೂಡ ನಾವು ಎಸ್.ಆರ್. ರಾಮಸ್ವಾಮಿಗಳಂತಹ ವಿದ್ವಾಂಸರ ಬರವಣಿಗೆಯನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಳೆದ 100-150 ವರ್ಷಗಳಲ್ಲಿ ಬ್ರಿಟಿಷರು, ಅಲಿಗಢ ವಿಶ್ವವಿದ್ಯಾಲಯದ ಜಿಹಾದಿಗಳು, ಮೆಕಾಲೆವಾದಿಗಳು, ಮತಾಂತರಿಗಳು ಎಲ್ಲರೂ ಕೂಡ ನಮ್ಮ ದೇಶದ ಪಠ್ಯಕ್ರಮವನ್ನು ನಾಶ ಮಾಡಿದ್ದಾರೆ. ಹಾಗಾಗಿ ಈ ಥರದ ಚಿಂತಕರದ್ದು ಬರವಣಿಗೆ ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು ನಾವು ಗಮನಿಸಬಹುದು. ನಮಗೆಲ್ಲ ಏನಂತ ಹೇಳಿದ್ರೆ, ನಮ್ಮ ಒಂದು ಪಠ್ಯಕ್ರಮದಲ್ಲಿ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಏನು ಇರಲಿಲ್ಲ ಹಾಗೆ ಅಂತ, ಮತ್ತು ಎಲ್ಲದೂ ಕೂಡ ಯುರೋಪ್ನಲ್ಲಿತ್ತು ಹಾಗೆ ಅಂತ. ನಾವೇನಾದರೂ ಕೂಡ ವಿಜ್ಞಾನವನ್ನು ನಾವು ಕಲಿಯೋದಾದರೆ ಯುರೋಪ್ನಿಂದ ಬರಬೇಕು ಹಾಗೆ, ಇಂಗ್ಲೆಂಡಿಂದ ಬರಬೇಕು ಹಾಗೆ ಅಂತ. ಇದಿಷ್ಟೂ ಕೂಡ ಬ್ರಿಟಿಷರು ಮಾಡಿದ್ರು. ಬ್ರಿಟಿಷರ ಅನಂತರದ ಅವರ ಸೋಕಾಲ್ಡ್ ಉತ್ತರಾಧಿಕಾರಿಗಳು ಕೂಡ ಮಾಡಿದ್ರು. ಅದರಲ್ಲಿ ಒಂದೇನು ಅಂತ ಹೇಳಿದ್ರೆ ಈ ಕೈಗಾರಿಕಾ ಕ್ರಾಂತಿ ಹಾಗೆ ಅಂತ. ಎಸ್.ಆರ್. ರಾಮಸ್ವಾಮಿಗಳು ಈ ಕೆಲವು ಸಂಗತಿಗಳ ಬಗ್ಗೆ ಬಹಳ ವಿಶೇಷವಾದ ಒಂದು ಅಪರೂಪದ ಚಿಂತನೆಗಳನ್ನು ಕೊಡ್ತಾರೆ. ಹೌದಾ, ಏನು 1760ರಲ್ಲಿ ಆಯಿತು ಹಾಗೆ ಅಂತ ಹೇಳೋವಂಥದ್ದಿದೆ. ಕೈಗಾರಿಕಾ ರೆವಲ್ಯೂಷನ್ ಏನಿದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ, ಹಾಗಾಯಿತು ಹೀಗಾಯಿತು ಹಾಗೆ ಅಂತ. ಯುರೋಪಲ್ಲಾಗಿದ್ದು, ಇಂಗ್ಲೆಂಡಲ್ಲಾಗಿದ್ದು ಏನು ಈ ಕೈಗಾರಿಕಾ ಕ್ರಾಂತಿ ಇಡೀ ವಿಶ್ವಕ್ಕೆ ಒಂದು ಜ್ಞಾನದ ಬೆಳಕನ್ನು ಕೊಡ್ತು, ಒಂದು ಚಾಲನೆಯನ್ನು ನೀಡಿತು ಅಂತ. ನಾವೆಲ್ಲ ಈ ಥರದ್ದನ್ನೆಲ್ಲ ಓದ್ಕೊಂಡು ಬಂದರೆ ನಮಗೆ ಆ ಒಂದು ಮಬ್ಬು ಹರಿಯೋದೇ ಇಲ್ಲ. ನಾವು ದಾಖಲೆಗಳನ್ನು ಗಮನಿಸಬೇಕಾಗತ್ತೆ. ಅದರಲ್ಲೂ ಒಂದನ್ನು ಬಹಳ ವಿಶೇಷವಾದ ಅದನ್ನು ಹೇಳಬಹುದು. ಏನದು? ಈ ಕೈಗಾರಿಕಾ ಕ್ರಾಂತಿನಲ್ಲಿ ಟೆಕ್ಸ್ಟೈಲ್ಸ್ ಏನಿದೆ ಇದರ ಬಗ್ಗೆ ಕೂಡ ಹೇಳೋದುಂಟು. ಈ ಉಡುಪುಗಳು, ಬಟ್ಟೆ, ಈ ಎಲ್ಲದರದ್ದು ಏನೊಂದು ತಯಾರಿಕೆ ನಡೆಯುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲೆಂಡು ಮೊದಲನೇ ಸ್ಥಾನದಲ್ಲಿದೆ. ಎಲ್ಲ ದೇಶಗಳಿಗೂ ಕೂಡ ಇದು ಮಾದರಿ ಹಾಗೆ ಅಂತ. ಆದರೆ ರಾಮಸ್ವಾಮಿಗಳು ಬರೀತಾರೆ, ಇಂಗ್ಲೆಂಡಲ್ಲಿ ಒಂದೇ ಒಂದು ಹತ್ತಿ ಗಿಡ ಇರಲಿಲ್ಲ ಅಂತ. ಅಂದರೆ ಈ ಬಟ್ಟೆಗಳಿಗೇನು ಕಚ್ಚಾ ಸಾಮಗ್ರಿ, ರಾ ಮೆಟೀರಿಯಲ್ ಬೇಕಾಗಿತ್ತು, ಅದು ಇಂಗ್ಲೆಂಡಲ್ಲಿ ಬೆಳೀತಾ ಇರಲಿಲ್ಲ ಹಾಗೆ ಅಂತ. ಹಾಗಾದರೆ ಸತ್ಯ ಏನು? ವಿಶೇಷವಾಗಿ ಈ ಟೆಕ್ಸ್ಟೈಲ್ಸಿಗೆ ಸಂಬಂಧಪಟ್ಟ ಹಾಗೆ ಕೈಗಾರಿಕಾ ಕ್ರಾಂತಿನಲ್ಲಿ ಅದಾಯಿತು ಇದಾಯಿತು ಅಂತ ಹೇಳ್ತಾರಲ್ಲ, ಏನು ಸತ್ಯ ಏನು ಅಂದರೆ ಬರೀತಾರೆ ರಾಮಸ್ವಾಮಿಗಳು, ಇಂಗ್ಲೆಂಡಲ್ಲಿ ಹತ್ತಿ ಬೆಳೀತಾ ಇರಲಿಲ್ಲ, ಹತ್ತಿ ಬೆಳೀತಾ ಇದ್ದಿದ್ದು ಭಾರತದಲ್ಲೇ, ಮತ್ತು ಇಲ್ಲಿ ಅದ್ಭುತವಾದ ನೇಕಾರರಿದ್ದರು. ಆ ತಂತ್ರಜ್ಞಾನ, ಆ ಟೆಕ್ನಾಲಜಿ ನಮ್ಮದೇನೆ, ಕಚ್ಚಾ ಸಾಮಗ್ರಿ ನಮ್ಮದು, ತಂತ್ರಜ್ಞಾನ ನಮ್ಮದು ಹಾಗೆ ಅಂತ. ಇಲ್ಲಿಂದ ಕಚ್ಚಾ ಸಾಮಗ್ರಿನ ತಗೊಂಡು ಹೋಗಿ ಅವರು ಆ ರೀತಿ ಈ ಟೆಕ್ಸ್ಟೈಲ್ಸನ್ನು ಬೆಳೆಸಿದ್ರು ಹಾಗೆ ಅಂತ. ಇಲ್ಲಿ ಇನ್ನೂ ಒಂದು ತಮಾಷೆ ವಸ್ತುನೂ ಇದೆ. ಮ್ಯಾಂಚೆಸ್ಟರ್ ಅಂತ ಇದೆ. ಈಗದು ಇತಿಹಾಸಕ್ಕೆ ಸೇರಿ ಹೋಗಿದೆ ಅನ್ನೋ ಪ್ರಶ್ನೆ ಬೇರೆ. ಆಗ ಅಂದರೆ 18-19ನೇ ಶತಮಾನದಲ್ಲಿ ಮ್ಯಾಂಚೆಸ್ಟರು ವಿಶೇಷವಾಗಿ ಈ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ
ಅಗ್ರಸ್ಥಾನದಲ್ಲಿತ್ತು. ಅಲ್ಲಿಂದ ಭಾರತನೂ ಸೇರಿದ ಹಾಗೆ ಅನೇಕ ದೇಶಗಳಿಗೆ ಅವರು ಬಟ್ಟೆ ಕಳಿಸ್ತಾ ಇದ್ದರು ಹಾಗೆ ಅಂತ. ಮ್ಯಾಂಚೆಸ್ಟರ್ ಮಿಲ್ಸ್ ಹಾಗೆ ಅಂತ. ಇಲ್ಲಿ ಇನ್ನೊಂದು ತಮಾಷೆ ಏನು ಅಂತ ಹೇಳಿದ್ರೆ, ಭಾರತದ ಒಂದು ತಂತ್ರಜ್ಞಾನ, ಭಾರತದ ಕಚ್ಚಾ ಸಾಮಗ್ರಿ ಏನಿದೆ ಇದನ್ನು ಅಲ್ಲಿ ಉಪಯೋಗಿಸಿ ಅವರು ತಮ್ಮದೇ ಅಂತ ಹೇಳ್ಕೊಂಡ್ರಲ್ಲ. ಆವಾಗ ಮ್ಯಾಂಚೆಸ್ಟರ್ ಅನ್ನೋ ಪದ ಅಂದರೆ ಆ ಊರಲ್ಲಿ ಈ ಹತ್ತಿ ಗಿರಣಿಗಳಿದ್ವು, ಕಾಟನ್ ಮಿಲ್ಸ್ ಇದ್ವು ಅಂತ. ಈಗೊಂದು 90-100 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ದಾವಣಗೆರೆಯಲ್ಲಿ ಈ ರೀತಿ ಕಾಟನ್ ಮಿಲ್ಸ್ ಪ್ರಾರಂಭ ಆಯಿತು. ಹಲವಾರು ವರ್ಷಗಳು ನಡೀತದೆ ಹಾಗೆ ಅಂತ. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳ್ತಾ ಇದ್ದರು. ಎಷ್ಟು ವಿಚಿತ್ರ ನೋಡಿ. ಅನೇಕ ಸಾವಿರ ವರ್ಷಗಳಿಂದ ನಮ್ಮಲ್ಲಿ ನೇಕಾರರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಕರ್ನಾಟಕದ ನೇಕಾರರಿಗೂ ಕೂಡ ಬಹಳ ಒಳ್ಳೆಯ ಖ್ಯಾತಿ ಇತ್ತು, ಈಗಲೂ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಹಾರಾಣಿಯಾಗಿದ್ದಾಗ ಅವರು ಇಂದೋರಿಗೆ ಇಲ್ಲಿಂದ ಕರ್ನಾಟಕದಿಂದ ನೇಕಾರರನ್ನು ಕರೆಸಿದ್ರು. ಶತಮಾನಗಳ ಹಿಂದೆ, ಅದು ಗೊತ್ತೇ ಇದೆ. ಈಗ ಎಷ್ಟು ವಿಚಿತ್ರ ಅಂದರೆ, ಅಂಥ ಕರ್ನಾಟಕದಲ್ಲಿ ದಾವಣಗೆರೆನ ಈ ಕಾಟನ್ ಮಿಲ್ಸ್ ಪ್ರಾರಂಭ ಆಗಿದ್ದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ನೋ ಸ್ಥಿತಿ. ಇದು ಹೇಗೆ ಅಂತ ಹೇಳಿದ್ರೆ, ಗಾದೆ ಇದೆಯಲ್ಲ, ನಾಯಿ ಬಾಲ ಅಲ್ಲಾಡಿಸ್ಬೇಕೇ ಹೊರತು ಬಾಲ ನಾಯಿನ ಅಲ್ಲಾಡಿಸ್ಬಾರ್ದು ಅಂತ. ಆ ರೀತಿ ವಿಚಿತ್ರವಾದಿದಾಯಿತಿದು. 1900 ಹೆಚ್ಚು ಕಡಿಮೆ 1900ರಿಂದ ಪ್ರಾರಂಭ ಆದ್ದು ಸುಮಾರು 10-15-20 ವರ್ಷ ವಿದೇಶಿ ವಸ್ತ್ರದಾನದ ಒಂದು ಬಹಳ ದೊಡ್ಡ ಚಳುವಳಿ ಆಯಿತು. ಸಾವರ್ಕರ್ ಮಾಡಿದ್ರು. ಅದಕ್ಕೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಒಂದು ಬಹಳ ದೊಡ್ಡ ಕೊಡುಗೆ ಇತ್ತು. 20ರ ದಶಕದಲ್ಲಿ ಗಾಂಧೀಜಿಯವರು ಕೂಡ ಮಾಡಿದ್ರು. ಈ ವಿದೇಶಿ ವಸ್ತ್ರದಾನ ಹಾಗೆ ಅಂತ, ಬೇಡ, ಇದು ನಮಗೆ ಬೇಡ, ಇದು ಭಾರತದಲ್ಲಿರೋ ಈ ಉದ್ಯಮವನ್ನು ಹಾಳು ಮಾಡುತ್ತೆ ಮತ್ತು ಜನರ ಶೋಷಣೆಗೂ ಕಾರಣ ಆಗುತ್ತೆ ಹಾಗೆ ಅಂತ. ವಿಚಿತ್ರ ನೋಡಿ, ಇಲ್ಲಿ ಆ ಚಳುವಳಿ ಆದ ಕಾರಣಕ್ಕೆ ಇಂಗ್ಲೆಂಡಲ್ಲಿದ್ದ ಮ್ಯಾಂಚೆಸ್ಟರ್ದು ಏನಿತ್ತು ಅಲ್ಲಿ ಕನಿಷ್ಠ 50-60% ಅವರ ಒಂದು ವ್ಯಾಪಾರ ವ್ಯವಹಾರಗಳು ಕಡಿಮೆ ಆದವು ಹಾಗೆ ಇತ್ತು. ಕೆಲವು ಅಲ್ಲಿದ್ದ ಕಾಟನ್ ಟೆಕ್ಸ್ಟೈಲ್ ಮಿಲ್ಸು ಮುಚ್ಚೋದವು ಹಾಗೆ ಇತ್ತು. ಹಾಗಾಗಿ ಗಾಂಧೀಜಿಯವರು ಏನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳ್ತಾರೆ, ದುಂಡು ಮೇಜಿನ ಪರಿಷತ್ತು ಹಾಗೆ ಅಂತ, ಅಲ್ಲಿಗೆ ಹೋದಾಗ ಅವರು ಆ ಮ್ಯಾಂಚೆಸ್ಟರ್ ಥರ ಏನು ಮಿಲ್ಗಳಿದೆ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ. ಕೆಲವರು ಹೇಳ್ತಾರೆ, ಈ ರೀತಿ ನಮಗೆ ಕೆಲಸ ಹೋಯಿತು ಹಾಗೆ ಅಂತ. ಗಾಂಧೀಜಿಯವರು ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಬೇರೆ ದೇಶದ ಟೆಕ್ನಾಲಜಿ, ಬೇರೆ ದೇಶದ ಕಚ್ಚಾ ಸಾಮಗ್ರಿ ಕಾರಣಕ್ಕೋಸ್ಕರವಾಗಿ ಅವರೇನು ಖ್ಯಾತಿಯನ್ನು ಗಳಿಸಿದ್ರೋ, ಇಲ್ಲಿ ಆ ವಿದೇಶಿ ವಸ್ತ್ರದ ದಹನದ ಒಂದು ಚಳುವಳಿ ಆದಾಗ ಅಲ್ಲಿ ಅವರಿಗೆ ಬಹಳ ದೊಡ್ಡ ಏಟು ಬಿತ್ತು ಆಗಿತ್ತು. ಆದರೂ ಕೂಡ ಅವರು ಭಾರತದ ಒಂದು ಶೋಷಣೆಯನ್ನು, ವಸಾಹತಿನ ಒಂದು ನಾಶವನ್ನು ಮುಂದುವರಿಸಿದ್ರು. ಇಲ್ಲಿ ಇನ್ನೂ ಒಂದನ್ನು ಹೇಳ್ಬೋದು, ರಾಮಸ್ವಾಮಿಗಳು ಅದನ್ನು ಕೂಡ ಬಹಳ ಅದ್ಭುತವಾದ್ದನ್ನು ಹೇಳಿದ್ದಾರೆ. ವಿದೇಶಿ ಮತಗಳ, ರಿಲಿಜನ್ಗಳ ಆಕ್ರಮಣ ಆಯಿತು, ನಮ್ಮ ದೇವಾಲಯಗಳ ನಾಶ ಆಯಿತು, ಅನೇಕ ಸಾಮ್ರಾಜ್ಯಗಳು, ರಾಜ್ಯಗಳು ಕೂಡ ವಿದೇಶಿಯರ ಒಂದು ಗುಲಾಮಗಿರಿಗೆ ಒಳಪಡಬೇಕಾಯಿತು. ನಮ್ಮಲ್ಲಿದ್ದ ಸಂಸ್ಕೃತಿಗೆ, ದೇವಾಲಯಗಳಿಗೆ ತೊಂದರೆ ಆಯಿತು, ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಯಿತು. ಮುಖ್ಯವಾಗಿ ಇವೆಲ್ಲದನ್ನೂ ಕಾಪಾಡುವಂಥದ್ದು ಯಾವುದು ಅಂತ ಹೇಳಿದರೆ ಕ್ಷಾತ್ರ. ಆ ಕ್ಷಾತ್ರವನ್ನು ವಿದೇಶಿ ಆಕ್ರಮಣಕಾರಿಗಳು ನಾಶ ಮಾಡಿದ್ರಿಂದ ತುಂಬಾ ತೊಂದರೆ ಆಯಿತು. ಇದರದ್ದು ಕೆಲವಾರು ಅಂಶಗಳು ನಮಗೆ ಗೊತ್ತಿದ್ದರೂ ಕೂಡ ಈ ಒಂದು ಕ್ಷಾತ್ರವನ್ನು ಉಳಿಸಿದ್ದ್ಯಾರು? ರಾಮಸ್ವಾಮಿಗಳು ಅದ್ಭುತವಾದ ಒಂದು ಇದನ್ನು ಬರಿತಾ ಹೋಗ್ತಾರೆ. ಈ ಭಕ್ತಿ ಪರಂಪರೆ ಏನಿದೆ, ಈ ನಮ್ಮ ಸಂತರು ಏನಿದ್ರು, ಇವರು ಈ ಒಂದು ಪುನರುತ್ಥಾನಕ್ಕೆ ಕಾರಣರಾದರು ಹಾಗೆ ಅಂತ. ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣರಾದರು ಹಾಗೆ ಅಂತ. ಅದೇ ರೀತಿ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದ್ಯಾರು ಅಂತ ಹೇಳಿದ್ರೆ ಸಮರ್ಥ ರಾಮದಾಸರು ಹಾಗೆ ಅಂತ. ಅವರು ಕೂಡ ಈ ಸಂತ ಪರಂಪರೆಯಲ್ಲಿ ನಮ್ಮ ಜಾಗೃತಿಗೆ ಕಾರಣರಾದರು. ಮತ್ತು ಆ ವಿದೇಶಿ ಶಕ್ತಿಗಳನ್ನು ಒಂದು ರೀತಿ ಅದಕ್ಕೆ ಒಂದು ಪ್ರತಿರೋಧ ಕೊಡುವಂಥಕ್ಕೆ ಈ ಕ್ಷಾತ್ರ ಏನಿದೆ, ರಾಜರೇನಿದ್ದಾರೆ, ಶಿವಾಜಿ ಮಹಾರಾಜರ ಥರ ದೊಡ್ಡ ಯೋಧರೇನಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸಂತ ಪರಂಪರೆ ಸ್ಫೂರ್ತಿ ಕೊಡ್ತು ಹಾಗೆ ಅಂತ. ಈ ಕೆಲವಾರು ಅಂಶಗಳನ್ನು ನಾವೆಲ್ಲೂ ಓದೋದಕ್ಕೆ ಸಿಕ್ಕೋದಿಲ್ಲ. ಈ ಅಂಶಗಳನ್ನು
ರಾಮಸ್ವಾಮಿಗಳು ಎಲ್ಲ ದಾಖಲು ಮಾಡಿದ್ದಾರೆ. ಇದರಲ್ಲಿ ನೋಡಿ, ಚೈತನ್ಯದ ವಿಷಯ ಬರುತ್ತೆ. ಬಂಗಾಳದ ಚೈತನ್ಯರು ಯಾವ ರೀತಿ ಪ್ರವಾಸ ಮಾಡಿದ್ರು, ಯಾವ ರೀತಿ ಜಾಗೃತಿಯನ್ನು ಉಂಟು ಮಾಡಿದ್ರು. ವಿಶೇಷವಾಗಿ ಬಂಗಾಳವನ್ನು ಉಳಿಸಿದವರು ಚೈತನ್ಯರು. ಹಾಗೆ ಅಂತ ಆ ಚೈತನ್ಯರು ತುಕಾರಾಮರಿಗೆ ದೀಕ್ಷೆ ಕೊಡ್ತಾರೆ. ಆ ತುಕಾರಾಮರು ಮಹಾರಾಷ್ಟ್ರ ಮತ್ತು ಅನೇಕ ಕಡೆ ಈ ಭಕ್ತಿ ಪರಂಪರೆಯ ಒಂದು ಇದನ್ನೇ ಮುಂದುವರಿಸ್ತಾರೆ. ಹಾಗೆಯೇ ಸಂತ ಜ್ಞಾನೇಶ್ವರರು ಕೂಡ ಮುಂದುವರಿಸ್ತಾರೆ. ಇದು ನಮ್ಮ ಸಂಸ್ಕೃತಿ ಉಳಿಯೋದಕ್ಕೂ ಕಾರಣ ಆಗುತ್ತೆ. ಮತ್ತು ನಮ್ಮ ಕ್ಷಾತ್ರ ಏನಿದೆ, ಭಾರತೀಯ ಕ್ಷಾತ್ರ ಪರಂಪರೆ ಏನಿದೆ, ಈ ಎಲ್ಲದಕ್ಕೂ ಕೂಡ ಒಂದು ರೀತಿ ಜಾಗೃತಿಯನ್ನು ಮೂಡಿಸೋ ಜೊತೆಯಲ್ಲಿ ಅವರನ್ನು ತಯಾರು ಮಾಡೋದಕ್ಕೆ, ಅಂದರೆ ವಿದೇಶಿ ಆಕ್ರಮಣಗಳ ವಿರುದ್ಧ ಏನು ತಯಾರು ಮಾಡೋದಕ್ಕೆ ಅದಕ್ಕೆ ಭಾಳ ದೊಡ್ಡ ಒಂದು ನೆರವಾಗತ್ತೆ. ಹಾಗೆ ಅಂತ ಇದು ಈ ರೀತಿಯ ವಿದ್ವತ್ತೇನಿದೆ ಬಹಳ ಅಪರೂಪ. ಹಾಗೆ ಅಂತ ನಮಗೆಲ್ಲ ಚಾಣಕ್ಯರು ಗೊತ್ತು, ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ ಕೃತಿ ಗೊತ್ತು. ಅರ್ಥಶಾಸ್ತ್ರ ಕೇವಲ ಎಕನಾಮಿಕ್ಸ್ ಅಲ್ಲ, ಅದ್ಭುತವಾದ ಸಂಗತಿಗಳಿದೆ ಅದರಲ್ಲಿ. ಟ್ಯಾಕ್ಸೇಷನ್ ಬಗ್ಗೆ ಇದೆ, ಬೇಹುಗಾರಿಕೆ ಇಂಟೆಲಿಜೆನ್ಸ್ ಬಗ್ಗೆ ಇದೆ, ಆಮೇಲೆ ಶಿಕ್ಷೆಗಳನ್ನು ಯಾವ ರೀತಿ ಕೊಡಬೇಕು, ಸೈನಿಕರ ನೇಮಕಾತಿ ಹೇಗಾಗಬೇಕು, ಈ ಥರದ ಅನೇಕ ಸಂಗತಿಗಳಿದೆ. ರಾಜ ಹೇಗಿರಬೇಕು ಹಾಗೆ ಅಂತ ಈ ಥರದ್ದು ಅನೇಕ ಸಾವಿರ ವರ್ಷಗಳಿಂದ ಆಚಾರ್ಯರು ಕ್ರೋಢೀಕರಣ ಮಾಡಿ, ಕೋಡಿಫಿಕೇಷನ್ ಮಾಡಿ ಈ ಅರ್ಥಶಾಸ್ತ್ರ ಕೃತಿ ರಚನೆ ಮಾಡಿದ್ರು. ನಮ್ಮ ಪರಂಪರೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತೇ ಇದೆ ಭಕ್ತಿಯಾರ್ ಖಿಲ್ಜಿ ಯಾವ ರೀತಿ ನಳಂದ ವಿಶ್ವವಿದ್ಯಾಲಯದಲ್ಲಿ 90 ಲಕ್ಷ ಗ್ರಂಥಗಳನ್ನು ಸುಟ್ಟಾಕ್ದ ಅಂತ. ಅಲ್ಲಿ ಒಂದೇ ಕಡೆ ಅಲ್ಲ, ಬೇರೆ ಕಡೆ ಕೂಡ ವಿದೇಶಿ ಆಕ್ರಮಣಕಾರಿಗಳು ನಮ್ಮ ವಿಶ್ವವಿದ್ಯಾಲಯಗಳನ್ನು ನಾಶ ಮಾಡಿದ್ರು. ಈ ಏನು ಗ್ರಂಥ ರಾಶಿ ಇತ್ತು, ಗ್ರಂಥದ ಸಂಪತ್ತಿತ್ತು, ಇದನ್ನು ನಾಶ ಮಾಡಿದ್ರು. ಹಾಗೆ ಅಂತ ಇಲ್ಲಿ ಒಂದನ್ನು ಗಮನಿಸಬೇಕಾಗುತ್ತೆ, ಅರ್ಥಶಾಸ್ತ್ರ ಯಾಕೆ ಆ ಕೃತಿಗಳು ಸಿಕ್ಕಲಿಲ್ಲ ನಮಗೆ ಹಾಗೆ ಅಂತ. ಭಾಳ ಕಡೆ ಭಾಳ ಜನ ಹುಡುಕಿದ್ರು. 100, 200, 300 ವರ್ಷಗಳಿಂದಲೂ ಕೂಡ ಎಲ್ಲಾದರೂ ಕೂಡ ಸಿಕ್ಕುತ್ತಾ ಹಾಗೆ ಅಂತ ಸಿಕ್ಕಲಿಲ್ಲ. ಅದು 1905ರಲ್ಲಿ ಮೈಸೂರು ಮಹಾರಾಜರ ಒಂದು ಏನು ಗ್ರಂಥಾಲಯ ಇತ್ತು, ಅವು ಮೈಸೂರು ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ, ಅಲ್ಲಿ ತಾಳೆಗರಿ ಗ್ರಂಥಗಳು, ಬೇರೆ ಗ್ರಂಥಗಳೆಲ್ಲ ಇದ್ದವು. ಅಲ್ಲಿ ಒಂದು ಪ್ರತಿ ಅರ್ಥಶಾಸ್ತ್ರ ಸಿಕ್ತು. ಹಾಗಾಗಿ ಅದು ಸಂಸ್ಕೃತದ ಏನೊಂದು ರಚನೆ ಇದೆ ಅದರ ಒಂದು ಮುದ್ರಣಕ್ಕೆ ಸಾಧ್ಯ ಆಯಿತು. 1915ರಲ್ಲಿ ಅದು ಇಂಗ್ಲೀಷಿಗೂ ಅನುವಾದ ಆಗಿ ಶ್ಯಾಮಶಾಸ್ತ್ರಿಗಳಿಂದ ಅದು ಇಡೀ ಪ್ರಪಂಚಕ್ಕೆ ಒಂದು ರೀತಿ ವಿಸ್ಮಯವನ್ನು ಕೊಡ್ತು. ಈ ಥರದ್ದೊಂದು ಗ್ರಂಥ ಇರೋದಕ್ಕೆ ಸಾಧ್ಯವೇ ಅಂತ. ಕನಿಷ್ಠ 2300 ವರ್ಷಗಳ ಹಿಂದೆ ರಚನೆ ಆಗಿತ್ತು ಹಾಗೆ ಅಂತ. ಇಲ್ಲಿ ರಾಮಸ್ವಾಮಿಗಳು ಭಾಳ ವಿಶೇಷವಾದ್ದನ್ನು ಹೇಳ್ತಾರೆ. ರಾಜ ಮಹಾರಾಜರ ಪರಂಪರೆ ಏನಿತ್ತು, ಇವರನ್ನು ಅರ್ಥಶಾಸ್ತ್ರ ಕೃತಿ ಓಲೈಕೆ ಮಾಡ್ತಾ ಇರಲಿಲ್ಲ. ಅವ್ರ ಬಗ್ಗೆ ಬಹಳ ಕಟುವಾದ ವಿಮರ್ಶೆ ಇತ್ತು. ರಾಜ ಹೇಗಿರಬೇಕು ಅಂತ ಅವರು ಒಂದು ರೀತಿ ನಿಬಂಧನೆಗಳನ್ನು ವಿಧಿಸ್ತಾ ಇದ್ದರು. ಯಾವುದರಲ್ಲಿ? ಅರ್ಥಶಾಸ್ತ್ರದಲ್ಲಿ. ಅದರಲ್ಲಿರೋ ಆ ಒಂದು ನಿಯಮಗಳೇನಿದೆ, ಯಾವ ರೀತಿ ಹಿನ್ನೆಲೆ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅನೇಕ ರಾಜರು ಈ ಪ್ರತಿಗಳನ್ನು ಮಾಡ್ತಾರಲ್ಲ, ಇವರಿಗೆ ರಾಜ ಮಹಾರಾಜರು ಅದಕ್ಕೆ ಒಂದು ರೀತಿ ಬೆಂಬಲ ಕೊಡಬೇಕು. ಒಂದು ದೊಡ್ಡ ಶಾಸ್ತ್ರ ಗ್ರಂಥ ಪ್ರತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಪಾರವಾದ ಶ್ರಮ ಬೇಕಾಗ್ತಾ ಇತ್ತು ಆ ಕಾಲದಲ್ಲಿ, ಅಂದರೆ ಮುದ್ರಣ ತಂತ್ರಜ್ಞಾನ ಬರೋಕ್ಕಿಂತ ಮುಂಚೆ. ಹಾಗೆ ರಾಜರ ಬಗ್ಗೆ ಕಟು ವಿಮರ್ಶೆ ಇದ್ದ ಕಾರಣಕ್ಕೋಸ್ಕರವಾಗಿ ಹೆಚ್ಚು ಜನ ರಾಜರು ಪ್ರತಿ ಮಾಡಿಸ್ಲಿಲ್ಲ ಅಂತ. ಇದು ಒಂದು ಭಾಳ ಅಪರೂಪದ ಒಂದು ಅಬ್ಸರ್ವೇಷನ್ ಅಂತೆಲ್ಲ ಹೇಳಬೇಕಾಗತ್ತೆ. ಈ ರೀತಿ ವಿದ್ವತ್ತೇನಿದೆ, ಅಪರೂಪದ ಚಿಂತನೆ ಏನಿದೆ, ಅಪರೂಪದ ಬರವಣಿಗೆ ಏನಿದೆ, ಇದಕ್ಕೆ ಎಸ್ ಆರ್ ರಾಮಸ್ವಾಮಿಗಳು ಹೆಸರಾಗಿದ್ದರು. ಅವರ ಒಂದು ಕೃತಿಗಳನ್ನು ಓದೋ ಮೂಲಕ ನಾವು ಅವರಿಗೆ ನಿಜವಾದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬಹುದು ಹಾಗೆ ಅಂತ. ನಮಸ್ಕಾರ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.